ನಾಯಕರ ನಾಲಾಯಕ್ ಸ್ಟೇಟ್ಮೆಂಟ್ಗಳು ಯೋಗ್ಯತೆ ಇಲ್ಲದ ರೀತಿಯಲ್ಲಿ ನಾಯಕರುಗಳು ಮಾತಾಡ್ತಿರುವಂಥ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಬಿ ಜೆ ಪಿ ನಾಯಕರು ಮಾತಾಡಿದ್ದಾರೆ. ಸಿ ಟಿ ರವಿ ಮಾತಾಡಿದ್ದಾರೆ, ಚಲವಾದಿ ನಾರಾಯಣಸ್ವಾಮಿ ಮಾತಾಡಿದ್ದಾರೆ, ಮತ್ತು ಪ್ರತಾಪ್ ಸಿಂಹ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಬರೀ ಒಂದು ಯಾಕೋ 4 ವಿಮಾನ ಹಾರೋಗಿ ಅದು ಹಂಗೆ ಅಂತ ಹೇಳಿದ್ರೆ ಸಾಕ ಅನ್ನುವ ಮಾತನ್ನು ಆಡಿದ್ದಾರೆ. ಇವರೆಲ್ಲರ ಹೇಳಿಕೆಯನ್ನು ಗಮನಿಸಿದರೆ ಅದು ಪ್ರಿಯಾಂಕಾ ಖರ್ಗೆ ಅವ್ರ ಹೇಳಿಕೆ ಇರ್ಬೋದು, ಸಂತೋಷ್ ಲಾಡ್ ಅವ್ರ ಹೇಳಿಕೆ ಇರ್ಬೋದು, ಕೃಷ್ಣ ಬೈರೇಗೌಡರ ಹೇಳಿಕೆ ಇರ್ಬೋದು, ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ ಅವ್ರ ಹೇಳಿಕೆ ಇರ್ಬೋದು, ಆಪರೇಷನ್ ಸಿಂಧೂರದ ಬಗ್ಗೆ ಅಪಪ್ರಚಾರ ಮಾಡುವ ಟಾಸ್ಕನ್ನೇ ಇವರಿಗೆ ಕೊಟ್ಟಂತೆ ಕಾಣುತ್ತೆ. 4 ಫ್ಲೈಟ್ಗಳನ್ನು ಓಡಾಡಿಸಿ ಯುದ್ಧ ಮಾಡಿಬಿಟ್ಟಿವೆ ಅಂತೇಳಿ ಬೀಗುತ್ತಿದ್ದಾರೆ. ಅವರು ಏನು ಯುದ್ಧ ಮಾಡಿಲ್ಲ. ಇದನ್ನ ಕೊತ್ತೂರು ಮಂಜು ಅವರು ಹೇಳಿದ್ದಾರೆ. ನಿನ್ನೆ ಶಾಸಕರು ದಿನೇಶ್ ಗುಂಡೂರಾವ್ ಏನು ಹೇಳಿದ್ದಾರೆ, ಸಂತೋಷ್ ಲಾಡ್ ಅವರು ಹೇಳ್ತಾರೆ ಟ್ರಂಪ್ ಯಾತ್ರೆ ಮಾಡಿ ನೀವು ಅಂತ. ಅರೆ, ನೀವು ಪಾಕಿಸ್ತಾನ ಯಾತ್ರೆ ಮಾಡಿ ಬೆತ್ತಲಾಗಿದ್ದೀರಲ್ಲ, ನಿಮ್ಮ ನಾಲಿಗೆಗೆ ಏನಾದರೂ ಹಿಡಿತಾ ಇದೆಯಾ? ನಿಮ್ಮ ಹೊಲಸು ನಾಲಿಗೆಗಳನ್ನ ಎಲ್ಲಾದರೂ ಆಸ್ಪತ್ರೆಯಲ್ಲಿ ಹೋಗಿ ಸ್ವಲ್ಪ ತೊಳಸ್ರಿ. ಅದನ್ನ ಯಾಕೆ ಇಲ್ಲದನ್ನ ಮಾತಾಡಿ ಜನರ ಕೆಟ್ಟ ಅವರ ಕೋಪಕ್ಕೆ ಗುರಿಯಾಗ್ತಿರ್ತೀರಿ? ಒಳ್ಳೆ ರಾಜಕಾರಣ ಮಾಡಲಿಕ್ಕೆ ನಿಮಗೆ ಏನಾಗಿದೆ ರೋಗ? ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಆ ಕೊತ್ತೂರು ಮಂಜುಗೆ ಅವ್ರ ಪಕ್ಷದ ರಾಷ್ಟ್ರೀಯ ನಾಯಕರು ಆಗಿರುವಂತಹ, ಅವ್ರ ಪಕ್ಷದಲ್ಲಿ ಅತ್ಯಂತ ಮೇಧಾವಿ ನಾಯಕರಾಗಿರುವಂತಹ ಶಶಿ ತರೂರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ನೋಡಕ್ಕೆ ಹೇಳಿ. ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟು ವ್ಯವಹಾರ ಬಿಟ್ಟು ಈ ದೇಶ, ಧರ್ಮ, ರಾಷ್ಟ್ರೀಯತೆ, ಯುದ್ಧ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಯುದ್ಧದ ವಿಚಾರ ಅವ್ರಿಗೆ ತಿಳ್ಕೋಬೇಕು ಅಂದರೆ ಶಶಿ ತರೂರ್ ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸಕ್ಕೆ ಹೇಳಿ ಅವ್ರಿಗೆ.